ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡ್ತಾಯಿದ್ದೀನಿ ಇವತ್ತು ಬೆಳಗಿನ ತಿಂಡಿ ಸಂಡೇ ಸ್ಪೆಷಲ್ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ತೀನಿ. ನೀರು ನೆನೆ ಹಾಕಬೇಕು. ನೋಡಿ ಗೈಸ್, ಅವಲಕ್ಕಿ ನೆನೆ ಹಾಕಿದ್ದೀನಿ. ಅದು ನೆನೆ ಹಾಕೋದು ಅಂದರೆ ಇವಾಗ ಮತ್ತೆ ಹಿಂಡ್ಬಿಡ್ಬೇಕು. ಸಾಕಿಷ್ಟೆ, ಒಂದು 20 ಸೆಕೆಂಡ್ ಸಾಕು. ಇಲ್ಲಾಂದರೆ ಜಾಸ್ತಿ ಮೆತ್ತಗಾದಂಗೆ ಆಗ್ಬಿಡುತ್ತೆ. ಇವಾಗ ಹಿಂಡಬೇಕಿದ್ದೀನಿ ಹಂಗೆ. ಇವಾಗ ಹಿಂಡಿ ಒಂದು ಕಡೆಗೆ ಇಟ್ಕೋಬೇಕು. ಆಗೋಯ್ತು, ಫುಲ್ ಮೆತ್ತಗಾಗೋಯ್ತು, ಪಾಯಸದ ಥರ. ಈ ಬೇಗನೆ ಇದು ಮಾಡಿದೆ, ಸೊ ಬೇಗ ಹಾಳಾಗೋಯ್ತು ಅವಲಕ್ಕಿ. ಇದು ಬೇಜಾರಾಯ್ತೈತೆ, ಫುಲ್ ಮೆತ್ತಗಾಯ್ತು. ಚೆನ್ನಾಗೋದಿಲ್ಲ ಗೊತ್ತಿಲ್ಲ ಗೈಸ್. ಒಂದು ಕೇಕ್ ಎಲ್ಲ ಹಾಕ್ಬಿಟ್ಟಿದ್ದೀನಿ, ಸ್ವಲ್ಪ ಇಟ್ಟಿದ್ದೀನಿ ಅಷ್ಟೇ. 1/4 kg ಕಮ್ಮಿ. ನೋಡಿ, ನಾ ಅದಕ್ಕೆ ಹಾಕಿದ ತಕ್ಷಣ ಇದು ಮಾಡಿಬಿಡ್ಬೇಕು. ಏನು ಹೇಳಿ, ಹಿಂಡ್ಬಿಡ್ಬೇಕು. ನಾನು ಹಾಕಿದ ತಕ್ಷಣ ಹಿಂಡ್ಬಿಟ್ಟೆ, ಬಟ್ ಆದರೂ ಹೆಂಗಾಯ್ತು, ಬೇಜಾರಾಗ್ತಿದೆ. ಅವಲಕ್ಕಿ ಬಿಟ್ಟು ಚೆನ್ನಾಗಿ ಬರುತ್ತೆ ಇಲ್ಲೋ ಗೊತ್ತಿಲ್ಲ. ಹಾಕಿದ ತಕ್ಷಣ ಹಿಂಡ್ಬಿಡಿ ನೀವು. ಒಂದು 10-20 ಸೆಕೆಂಡ್ ಟೈಮು ಕೊಡಬೇಡಿ ಗೈಸ್. ನಾನು ಮಾಡಿರೋ ತಪ್ಪ ನೀವು ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಹಾಳಾಗೋಯ್ತು, ಹೊಟ್ಟೆಲ್ಲ ಉರಿತೈತಿ. ಬಟ್ ಎಷ್ಟೊಂದು ಹಾಳಾಗೋಯ್ತು. 1/4 kg ಅಷ್ಟು ಫುಲ್ ಪಾಸ ಆಗೋಯ್ತು. ಬೇಜಾರಾಯ್ತೈತೆ. ಓಕೆ, ಒಗ್ಗರಣೆ ಆಗಿದೆ, ಹಾಕೋಣ ಬನ್ನಿ ಅವಲಕ್ಕಿ. ನೋಡಿ ಗೈಸ್, ಹಿಂಗಾಗಿದೆ, ಫುಲ್ ಮೆತ್ತಗಾಗಿದೆ. ನಂಗೆ ಗೊತ್ತಿಲ್ಲ ಗೈಸ್, ಇದು ಗಟ್ಟಿ ಅವಲಕ್ಕಿ ಅಂತ ಯಾಮಾರ್ಬಿಟ್ಟೆ. ಗಟ್ಟಿ ಅವಲಕ್ಕಿನ ನಾನು 2 ಸಲ ವಾಶ್ ಮಾಡಿ ಇದು ಮಾಡ್ತೀನಿ, ಹಿಂಡಕ್ಕೆ ಹೋಗ್ತೀನಿ. ಬಟ್ ಇದು ನಮ್ಮ ಮನೆಯವ್ರಿಗೆ ಸಾರಿ ತಿಂಡಿ ಹಿಂಗಾಯ್ತು ಅಂತ ಹೇಳೋ ಹೊತ್ತಿಗೆ ಅದು ಪೇಪರ್ ಅವಲಕ್ಕಿ ತೊಳೆಯೋಕೆ ಹೋಗೋದಕ್ಕಿಂತ ಮೆತ್ತಗಾಗ್ಬಿಡುತ್ತೆ. ನೀರಿಗೆ ಹಾಕಿದ ತಕ್ಷಣ ಹಿಂಡ್ಬಿಡ್ಬೇಕು, ಇಲ್ಲಾಂದ್ರೆ ಹಿಂಗೆ ಮೆತ್ತಗಾಗುತ್ತೆ. ಅಂದರೆ ನೋಡಿ ಎಷ್ಟು ವೇಸ್ಟ್ ಆಗಿದೆ. ಹತ್ತತ್ರ ಹೋಗಿದೆ. 1/4 kg, ಅರ್ಧ kgಗಿನ್ನ ಸ್ವಲ್ಪ ಇದೆ ಅಷ್ಟೇ, ವೇಸ್ಟ್ ಆಗಿದೆ. ಏನಾಗಲ್ಲ ಬಿಡು ಅಂದ್ರೆ ಪಾಪ. ಬೇರೆ ಗಂಡಸ್ರಾಗಿದ್ದರೆ ಉಪ್ಪಿನಕಾಯಿ ಹಾಕಲ್ಲ, ನಿಂಗೆ ಏನು ಅಡುಗೆ ಮಾಡೋಕ್ಕೆ ಬರುತ್ತೆ ಹಂಗೆ ಹಿಂಗೆ ಅಂತ. ಇದೇನು ಅವಲಕ್ಕಿ ಉಪ್ಪಿಟ್ಟಿನ ಅವತಾರ ಆಗಿದೆಯಾ ನೋಡಿ ಗೈಸ್. ಒಂದಕ್ಕೆ ನಮ್ಮ ಮನೆಯವ್ರು ಏನು ಮಾಡಿದ್ರು ಅಡ್ಜಸ್ಟ್ ಮಾಡ್ಕೋತಾರೆ, ಅದೊಂದು ಖುಷಿ. ಅಡುಗೆ ವಿಷಯದಲ್ಲಿ ನಾನು ಯಾವತ್ತೂ ಹಿಂಗೆ ಹಾಳು ಮಾಡಿಲ್ಲ, ಬಟ್ ಇವತ್ತು ಹಾಳಾಗೋಯ್ತು. ಸಂಡೇ ಸ್ಪೆಷಲ್ ಅವಲಕ್ಕಿ ಉಪ್ಪಿಟ್ಟು ಅಂದ್ಕೊಂಡು ಕೊಟ್ಟಾಯ್ತು. ಗಿವ್ ಮೀ 4 ಕ್ಲಿಪ್ ಕೌಂಟ್ ಹಾಕಿ. ಬರೀ ಓನ್ಲಿ 4 ಕೊಡಿ ಸಾಕು. ಗಿವ್ ಮೀ 4 ಕ್ಲಿಪ್. ಎಷ್ಟಿದೆ? ಎಷ್ಟೈತಿ ಲೆಕ್ಕ ಹಾಕಿ. 3. ಇನ್ನೊಂದು ಎಷ್ಟಾಯಿತು? ಈಗ ಎಷ್ಟು ನಮಗೆ ಕೊಟ್ಟಿದ್ರ ಲೆಕ್ಕ ಹಾಕಿ. 4. ಓಕೆ, ಥ್ಯಾಂಕ್ ಯು. ಒಳಗಡೆ ಇಟ್ಟು ಬರಗಿ. ಏನು ಮಾಡ್ತಾಯಿದ್ಯಾ? ನೋಡಿ ಗೈಸ್, ಇಷ್ಟೊಂದು ಬಟ್ಟೆ ಕಾಂಪೌಂಡ್ ಮೇಲೂ ಹಾಕಿದ್ದೀನಿ, ಇದೆಲ್ಲ ಒಣೆ ಹಾಕಿದ್ದೀನಿ, ಇಲ್ಲೂ ಕಂಬಿ ಮೇಲೆ ಹಾಕಿದ್ದೀನಿ, ನನ್ನ ಮಗಳು ಸ್ಲಿಪ್ಪರ್ ತೊಳೆದು ಹಾಕಿದ್ದೀನಿ. ಇಷ್ಟು ಬಟ್ಟೆ ರಾಶಿ ತೊಳೆದಿದ್ದೀನಿ, ಸಾಕಾಗೋಯ್ತು. ಸ್ಲಿಪ್ಪರು ನಿಮ್ಮ ಶೂನು ತೊಳೆದಿದ್ದೀನಿ, ಬನ್ನಿ. ಏನು ನೀವು ಬನ್ನಿ, ಬಕೆಟ್ ತಗೊಳ್ಳಿ. ಆಯ್ತು ಗೈಸ್, ತಿಂಡಿ ತಿಂದು ಬಟ್ಟೆ ಎಲ್ಲ ತೊಳೆದಾಯ್ತು. ಪಾತ್ರೆನೂ ಎಲ್ಲ ಫಸ್ಟೇ ಪಾತ್ರೆ ವಾಶ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ ಆಮೇಲೆ ಬಟ್ಟೆ ತೊಳೆಯೋಕೆ ಹೋಗಿದ್ದೆ ಗೈಸ್. ತಿಂಡಿ ತೋರಿಸ್ತಿರಲ್ಲ, ರಾತ್ರಿ ಅಲ್ಲಿ ಯಾವುದೋ ದೇವ್ರು ಕೂರಿಸಿದ್ರು, ಅಲ್ಲಿಗೆ ಹೋಯ್ತಾ ಇದ್ವಿ. ಎಲ್ಲಿಗೆ ಹೋಗೋಣ ಅಂತ ಅದು ಹೋಯ್ತಿದ್ವಲ್ಲ, ಅಲ್ಲೊಂದು ಬಾಲ್ ನೋಡಿದ್ವಿ. ಅಪ್ಪು ಬಾಲ್ ತರಿಸ್ಕೊಂಡ್ಬಂದವಳು. ಯಾರಪ್ಪ ಬಾಲ್ ತಗೊಟ್ಟಿದ್ದು? ಪಪ್ಪ. ನಾನು ತಕ್ಕೊಡು ಅಂತ ಹೇಳೋದಕ್ಕೆ ತಾನೇ ತಕ್ಕೊಟ್ಟಿದ್ದು. ಮತ್ತೆ ಪಪ್ಪ ಅಂತ ಇದೆಯಾ? ಕಲಾ
ಓಕೆ ಗೈಸ್, ದೊಡ್ಡ ಬಾಲ್ ತೆಗೆಸ್ಕೊಂಡು ಬಂದವಳೆ. ಓಕೆ, ಹಾಯ್ ಹೇಳಿ ಎಲ್ಲರಿಗೂ. ಹಾಯ್, ಗುಡ್ ಮಾರ್ನಿಂಗ್ ಹೇಳಿಂದ ಗುಡ್ ಮಾರ್ನಿಂಗ್ ಹೇಳಿಲ್ಲ, ಇವಾಗ ಗುಡ್ ಮಾರ್ನಿಂಗ್ ಹೇಳ್ತಾಳೆ. ಆಫ್ಟರ್ನೂನ್ ಆಗೋಕ್ಕಿಂತ ಗುಡ್ ಮಾರ್ನಿಂಗ್. ಐಬ್ರೋಸ್ ಏನೂ ಮಾಡಿಸಿಲ್ಲ ಗೈಸ್ ನೋಡಿ, ಮತ್ತೆ ಪಿಂಪಲ್ ಆಗ್ತಿದೆ. ಏನು ಮಾಡೋದು, ಸೊಲ್ಯೂಷನ್ ಇದ್ರೆ ಹೇಳಿ. ಪಿಂಪಲ್ ಗುಡ್ ಮಾರ್ನಿಂಗ್ ಡಾ. ಇವಾಗ ಗುಡ್ ಮಾರ್ನಿಂಗ್ ಬೇಡ. ಓಕೆ, ಏನು ಅಡುಗೆ ಮಾಡೋದು, ಏನು ತಿಂತೀವ? ಏನು ಅಡುಗೆ ಮಾಡಲಿ? ಚಿತ್ರಾನ್ನ ಬಿಟ್ಟು ಬೇರೆ ಹೇಳು. ನೀನೇನು ತಿಂತೀಯ? ನೀನೇನು ತಿಂತೀಯ ಇವಾಗ ಮಧ್ಯಾಹ್ನ? ಅವಲಕ್ಕಿ. ಇವಾಗ ತಿಂದ್ವಲ್ಲ ಅವಲಕ್ಕಿ ಬೆಳಗ್ಗೆ. ಬೇರೆ ಏನು ತಿಂತೀಯ? ನಿಂಗೆ ಏನು ಇಷ್ಟ ಹೇಳು? ಅವಲಕ್ಕಿ ನಿನಗೆ ಇಷ್ಟ ಅಂತಾನೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದು. ಏನಿಷ್ಟ ನಿಮಗೆ ಹೇಳಿ ಬೇಗ. ಮೊಸರನ್ನ? ನಿಜ? ಹಂಗಾರೆ ಸಂಜೆ ಸಾಂಬಾರು ಮಾಡ್ಲಾ? ಇವಾಗ ಮೊಸರನ್ನ ತಿನ್ನೋಣ ಇಬ್ರು. ತುಟಿ ಕಚ್ಚಬಾರ್ದು. ಸಂಜೆ ಸಾಂಬಾರು ಮಾಡೋಣ ಇವಾಗ. ಹಂಗಾರೆ ಮೊಸರನ್ನ ಮಾಡ್ಲಾ? ಓಕೆ ಗೈಸ್, ನನ್ನ ಮಗಳು ಮೊಸರನ್ನ ಅಂತೇಳಿ ಸಾಂಬಾರು ಮಾಡಬೇಕಿತ್ತು. ನನಗೂ ಅಷ್ಟೊಂದು ಬಟ್ಟೆ ತೊಳೆದು ಸುಸ್ತಾಗಿದೆ. ಗುಡ್ ಮಾರ್ನಿಂಗ್ ಡಾ ಅಂತೆ. ನಾನು ಅದ್ಲ ಒಂದು ಪ್ಯಾಕೆಟ್ ಮೊಸರು ಅನ್ನ ಮಾಡ್ತೀನಿ. ನನಗೂ ಸುಸ್ತಾಯ್ತು, ಸ್ವಲ್ಪ ರೆಸ್ಟ್ ಮಾಡೋಣ. ಮಾವಿನ ತಿನ್ನೋಣ, ಮಾವಿನ ಸೀಸನ್ ಇವಾಗ. ಲಾಲಿಪಾಪ್ ಬೇಡ ಅಂತ ತಗೋಸ್ಕೊಂಡ್ಬಂದವ. ಇವಾಗ ಅಂಗಡಿ ಹೋಗಿದ್ವ ಮೊಸರು ತಗೊಬ್ರೋಣ ಅಂತ. ಮೊಸರನ್ನ ಬೇಕು ಅಂದಲ್ಲ. ಮಾವಿನ ಸೀಸನ್ ಅಲ್ವಾ, ಸೊ ಹಂಗಾಗಿ ಮಾವಿನ ಲಾಲಿಪಾಪ್ ತಿಂದೊಳಗೆ. ಅಂಗಡಿ ಹೋಗಿದ್ದೆ ಮೊಸರು ತರೋಣ ಅಂತ. ಅದು ಬೇಡ ಅಂದ್ರೆ ಲಾಲಿಪಾಪ್ ತಗೊಂಡವಳೆ. ಮಾವಿನ ಬಟ್ ಅದು ಚೆನ್ನಾಗಿದೆ, ಮೇಗಡೆ ಎಲ್ಲ ಚೆನ್ನಾಗಿದೆ. ಬಟ್ ಹಣ್ಣು ಅಷ್ಟಕ್ಕಷ್ಟೇ, ಅಷ್ಟೊಂದು ಸ್ವೀಟ್ ಅಂತೇನಿಲ್ಲ. ಏನಪ್ಪ ಏನು ಡರ್ಟಿ ಆಗುತ್ತೆ, ವಾಶ್ ಮಾಡ್ಕೊಬ್ರಿಗೆ. ನಮ್ಮ ತೋಟದ ಮಾವಿನ ಹಣ್ಣು ಇದೆ ಗೈಸ್. ನೆಕ್ಸ್ಟ್ ಮಂತ್ ಕೇಳ್ತಾರೆ. ನಾನು ಹೋಗೋಣ ತೋಟಕ್ಕೆ ಅಂದ್ಕೊಂಡಿದ್ದೀನಿ, ನೋಡ್ಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಎಲ್ಲ ವೆರೈಟಿ ಮಾವಿನ ಹಣ್ಣು ಇದೆ. ತೋರಿಸ್ತೀನಿ ಹೋದ್ರೆ ನಮ್ಮ ತೋಟ ಹೇಗಿದೆ ಅಂತ ನಿಮಗೂ. ನೋಡೋಕೆ ಹೆಂಗಿರುತ್ತೆ ಅಂದಲ್ಲ, ಮಾತ್ರ ಗಿಣ್ ಮಾವಿನಕಾಯಿನೂ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಮಗೇನೋ ತುಂಬ ಇಷ್ಟ, ತುಂಬ ಸ್ವೀಟಾಗಿರುತ್ತೆ. ಈ ಸಲ ಉಪ್ಪಿನಕಾಯಿ ಮಾಡ್ಕೋಬೇಕು ತಗೊಂಡು ಅಂದ್ಕೊಂಡಿದ್ದೀನಿ, ಏನಾಗುತ್ತೆ ನೋಡಬೇಕು. ಓಕೆ, ಅಂತ ಅಷ್ಟೊಂದು ಹೇಳ್ಕೊಳಂಗಿಲ್ಲ, ಬಟ್ ಓಕೆ ಓಕೆ. ಬಾಗ ತೊಳಿತೀನೋ ನೋಡಿ. ಅವಳೆ ಫೋನ್ ತಗೊಂಡು ಆನ್ ಮಾಡ್ಬಿಟ್ಟು ನನ್ನ ಕಡೆ ತಿರ್ಗಿಸ್ತಾವಳೆ. ವಿಡಿಯೋ ಎಲ್ಲ ಮಾಡ್ತಾಳೆ ಗೈಸ್, ನನಗೆ ಗೊತ್ತೇ ಇರಲ್ಲ. ನಾನೆಲ್ಲ ಕೆಲಸ ಮಾಡ್ತಿದ್ದೆ, ವಿಡಿಯೋ ಆನ್ ಮಾಡ್ಕೊಂಬ, ವಿಡಿಯೋ ಆನ್ ಮಾಡಿದ್ದೀನಿ ನೋಡು ಅಂತ ಅಂದ್ಬಿಟ್ಟು ತೋರಿಸ್ತಾಳೆ. ಕಳಿ ಬೇಡ, ಸಾಕು, ವಿಡಿಯೋ ಕಟ್ ಮಾಡು. ಆಮೇಲೆ ಮಿಕ್ಸ್ ಮಾಡು, ಕಟ್ ಮಾಡು. ನಾನು ಏನೆಲ್ಲ ಉದ್ರೋಗ್ತಿದೆ, ಎಷ್ಟಪ್ಪ ಎಷ್ಟುದ್ದ ಇತ್ತು ಅಂತ. ಇವಾಗ ಇಷ್ಟಕ್ಕೆ ಬಂದಿದೆ, ಏನು ಮಾಡೋದು ಗೊತ್ತಿಲ್ಲ. ಬಟ್ ಇನ್ನೊಂದು ನಂಗೆ ಎಣ್ಣೆ ಹಾಕೊಂಡ್ರು ಅದು ಬಿಡಂಗಿಲ್ಲ, ಓವರ್ ಪಿಂಪಲ್ ಆಗ್ಬಿಡ್ತದೆ, ಆಯಿಲ್ ಸ್ಕಿನ್ ಅಲ್ವಾ. ಸೊ ಎಣ್ಣೆ ಹಾಕೊಂಡು ಒಂದು 1/2 ಅವರಿಗೆ ಸ್ನಾನ ಮಾಡ್ಬೇಕು. ಇವಾಗ ನನ್ನ ಮಗಳನ್ನ ಇಬ್ಬರು ಎಣ್ಣೆ ಹಾಕತ್ತೀವಲ್ಲನಪ್ಪ. ಮನೆಗೆ ಹಾಕ್ತೀರಾ? ಎಲ್ಲ ಕಡೆಗೂ ಮಸಾಜ್ ಮಾಡಬೇಕು. ಹಿಂದೆ ಬನ್ನಿ ನೋಡಿ ಗೈಸ್, ನನ್ನ ಮಗಳು ಎಣ್ಣೆ ಹಾಕ್ತಾವಳೆ. ಇಲ್ಲಿ ಬನ್ನಿ, ಈ ಕಡೆ ಹಾಕಿ ಹಾಕಿ ಮಸಾಜ್ ಮಾಡಿ, ಹಿಂಗೆ ಮಸಾಜ್ ಮಾಡಿ. ನೋಡಿ ಗೈಸ್, ಮಸಾಜ್ ಮಾಡ್ತಾವೆ. ಮಾಡಪ್ಪ, ಮಸಾಜ್ ಮಾಡಿ. ಎಣ್ಣೆ ಹಾಕಿ ತಾಳಿ, ಎಣ್ಣೆ ನೀಟಾಗಿ ಹಾಕ್ಬೇಕು ಎಲ್ಲ ಕಡೆಗೂ. ಎಲ್ಲ ಕಡೆಗೂ ಹಾಕ್ತಿದ್ದೀರಾ? ಹಾಕೈತಾ? ನೋಡಿ ಗೈಸ್, ನಾನು ಮಸಾಜ್ ಮಾಡು ಮತ್ತು. ಹಾಂ, ವೆರಿ ಗುಡ್, ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ. ಏನು ನೋಡ್ತಿದ್ದೀರಾ ತಲೆಯಲ್ಲಿ? ಮಣ್ಣೈತೆ ನೋಡ್ತಿದ್ದೀನಿ. ಮಣ್ಣು ಅಂದರೆ ಏನು?
ಡ್ಯಾಂಡ್ರಫ್ ಇದೆಯಾ ಅಂತ ನೋಡ್ತಿದ್ದೀರಾ? ವೆರಿ ಗುಡ್. ನೋಡಿ ನೋಡಿ ಚೆನ್ನಾಗೈತಾ ಇಲ್ವಾ ಅಂತ ನೋಡಿ. ನೋಡಿ ಇಲ್ಲಿ ನೋಡಿ ಡ್ಯಾಂಡ್ರಫ್ ಐತಾ ಅಂತ ನೋಡಿ. ಆಯ್ತಾ ಇಲ್ವಾ? ಬನ್ನಿ ಈ ಕಡೆ. ಒಂಚೂರು ಆಯ್ತಾ? ಓಕೆ ಬನ್ನಿ. ಎಲ್ಲಿ ಡ್ಯಾಂಡ್ರಫ್? ಮಣ್ಣು ಆಯ್ತಾ? ಬನ್ನಿ ನಾನು ನಿಮಗೆ ನೋಡ್ತೀನಿ. ಸಾಕು ಬಿಡಿ. ಏನು ಮಾಡ್ತಾ ಕೊಡ್ತಾ ಇದ್ದೀರಾ ಡ್ಯಾಂಡ್ರಫ? ಮಸಾಜ್ ಮಾಡಿ ಎಲ್ಲ ಕಡೆಗೆ ಹೆಡ್ ಮಸಾಜ್. ಹಿಂಗೆ ಹೆಡ್ ಮಸಾಜ್ ಮಾಡಿ. ಓ ಡ್ಯಾಂಡ್ರಫ್ ಕೆಳಗಡೆ ಕೊಡೋಗ್ತಾ ಇದ್ದೀರಾ ನೋಡಿ ವಯಸ್ಸು ಇವಳು ಹೆಂಗೆ ಹೇಳ್ತಾರೆ. ಮಸಾಜಾ? ಆಮೇಲೆ ನೆಕ್ಸ್ಟು ಹಂಗ ಆಮೇಲೆ ಮುಗೀತು ನೋಡಿ ಗೈಸ್. ನನ್ನ ಮಗಳು ನನಗೆ ಎಣ್ಣೆ ಹಾಕಿ ಮುಗಿಸಿದ್ರು. ಅಮ್ಮ ಕೈ ಕೆಲಸ ಕಿತಾಪತಿ ಬರೀ ಇಂಥವೇ ಹೇಳೋವು. ನಾನು ಜಾಸ್ತಿ ಆಯಿಲ್ ಹಾಕಲ್ಲ ಗೈಸ್. ನನ್ನ ತಲೆಗೆ 1 ಸ್ಪೂನ್ 2 ಸ್ಪೂನ್ ಇದ್ದರೆ ಹೈಯೆಸ್ಟು. ಬಿಡಪ್ಪ ನೀವು ಸಿಗ್ ಮಾಡಬೇಡಿ ಅಷ್ಟೇ ನಾನು ಎಣ್ಣೆ ಹಾಕೋದು. ಬಿಡು ಮುದ್ದು. ಬನ್ನಿ ಕಮ್ದಿ ಸೆಟ್ ಬನ್ನಿ ಈ ಕಡೆ. ಇಷ್ಟೇ ಗೈಸ್ ನಾನು ಎಣ್ಣೆ. ಇದ್ರ ಮೇಲೆ ನಾನು ಎಣ್ಣೆ ಹಾಕಲ್ಲ. ನಾನೇ ಮಸಾಜ್ ಮಾಡ್ಕೊತೀನಿ. ನಿಮಗೆ ಹೆಂಗೆ ಮಸಾಜ್ ಮಾಡೋದು? ಅಯ್ಯೋ ಹಿಂಗೆ ಕಣಪ್ಪ. ನೋಡಿ ಹೆಂಗೆ ಮಸಾಜ್ ಮಾಡ್ತಾವಳೆ ನನ್ನ ಮಗಳು. ಸಾಕು ಬಿಡಿ ಸಾಕು ಬಿಡಿ ಸಾಕು ಬಿಡಿ. ಬಿಟ್ರೆ ನಾನು ಮಾಡ್ಬಿಡ್ತೀರಾ? ಓಕೆ ಗೈಸ್ ಎಣ್ಣೆ ಇಷ್ಟೇ. ನಿಮಗ ನಾನು ಹಾಕ್ಕೊಡ್ತೀನಿ ಸುಮ್ಮನೆ. ನಾನು ಹಾಕ್ಕೊಡ್ತೀನಿ ಅಂತ ಹೇಳ್ಕೊಡ್ತೀನಿ. ನಾನು ಹಾಕ್ಕೊಡ್ತೀನಿ ಇರಪ್ಪ. ಏನ್ ಹಠ ಮಾಡ್ತಾಳೆ? ಏನ್ ಹೇಳಂದ್ರೆ ಇವಳಿಗೆ ನಾನು ಹೇಳಿ. ಸಾಕು ಸಾಕು ಸಾಕು. ಬನ್ನಿ ತೊಡೆ ಮೇಲೆ ಬನ್ನಿ. ಬನ್ನಿ ನಾನು ಮಸಾಜ್ ಮಾಡ್ಕೊಡ್ತೀನಿ. ಮಸಾಜ್ ಮಾಡ್ತೀನಿ ರೀ. ಕೂದಲೆಲ್ಲ ಮಾಡ್ಕೊ ನೋಡಿ ಗೈಸ್. ಮಸಾಜ್ ಮಾಡ್ಕೊತಾವಳೆ. ಮಾಡ್ಕೊಳ್ಳಿ ಮಸಾಜ್. ಒಬ್ಬ 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 ನೋಡಿ ಗೈಸ್. ಏನು ಕಲ್ತಾವಳೆ ಅಂತ ಎಲ್ಲಾದರೂ ಮಾಡ್ತಾಳೆ. ಏನೋ ಮಾಡೋದು ಸಾಕು ಸಾಕು ಹಂಗೆ ಉಜ್ಬಾರ್ದು. ಓಕೆನಾ? ಲೈಟಾಗಿ ಹಿಂಗೆ ನೋಡಿ ಹಿಂಗೆ ನಿಧಾನ ಸ್ಲೋಲಿ ಹಿಂಗೆ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಬೇಡ ಸಾಕು ಸುಮ್ಮನೆ. ಜಾಸ್ತಿ ಹಾಕೊಂಡಿದ್ದೀರಾ? ಜಾಸ್ತಿ ಹಾಕೊಂಡಿದ್ದೀರಾ ಕಣಪ್ಪ ನೀವು. ಸಾಕು ಬಿಡಿ. ಓಕೆನಾ? ನಾಳೆ ಟುಮಾರೋ ಹಾಕೋಣ. ಓಕೆ ಹಂಗೆ ಉಚ್ಕೋಬಾರ್ದು ಮುದ್ದಮ್ಮ. ನೋಡಿ ಹಿಂಗೆ ಸ್ಲೋಲಿ ನೋಡಿ ಹಿಂಗೆ ಸಾಫ್ಟಾಗಿ ಹಾಕೊಂಡು ಹಿಂಗೆ ಸಾಫ್ಟಾಗಿ ಮಸಾಜ್ ಮಾಡ್ಕೋಬೇಕು. ಓಕೆನಾ? ನೀವು ಯಾರಿಗೆ ಮಾಡಿದ್ರೆ ಹಿಂಗೆ ಸಾಫ್ಟಾಗಿ ಫುಲ್ ಹಿಂಗೆ ಉಜ್ಕೊಂಡ್ರೆ ಕೂದಲೆಲ್ಲ ಸಿಕ್ಕಾಗುತ್ತೆ, ಹಾಳಾಗೋಗ್ಬಿಡುತ್ತೆ. ಹಂಗೆ ಮಾಡಬಾರ್ದು ನೀವು. ಓಕೆ ಇವಳನ್ನ ಬಿಟ್ರೆ ಅಷ್ಟೇ. ಇವಳಿಗೆ ಮಸಾಜ್ ಮಾಡಿ ನಾನು ಮಸಾಜ್ ಮಾಡ್ಕೊಂಡು ತಲೆ ಬಚ್ಕೊತೀನಿ. ಆಮೇಲಿಂದ ಸ್ನಾನ ಮಾಡಿದ್ವಿ. ತುಟಿ ಕಚ್ಬೇಡ. ಏನು ಹೇಳಿದೆ ಬಂಗಾರ? ಏನಂತವಳೆ ಕೇಳಿಸ್ಕೊಳ್ಳಿ. ನೋಡಿ ಗೈಸ್ ನಮ್ಮಮ್ಮ ಹೆಂಗ್ ಮಸಾಜ್ ಮಾಡ್ತೈತೆ ಅಂತವಳೆ. ನಾನು ಹೇಳಿದ್ದೆಲ್ಲ ಮಾತಾಡಕ್ ಬರುತ್ತಾ ನಿಮಗೆ? ನಾನು ನಿಮ್ಮನ್ನ ನೋಡಿ ಗೈಸ್ ಅಂತೀನಲ್ಲ, ಅದಕ್ಕೆ ಅವಳು ನೋಡಿ ಗೈಸ್ ನಮ್ಮಮ್ಮ ಹೆಂಗ್ ಮಸಾಜ್ ಮಾಡ್ತೈತೆ ಅಂತವಳೆ. ಏನಂತೆ? ಇನ್ನೊಂದ್ಸಲ ಬಂಗಾರ. ಏನು ಏನು ಹೇಳಿ? ಊಟ ಕಿತಾಪತಿ ನನ್ನ ಮಗಂದಿದ್ದು. ಬೆಳಿಗ್ಗೆ ಉಪ್ಪಿಟ್ಟು ಹಾಳಾಗೋಗಿತ್ತಲ್ಲ, ಸೊ ಹಂಗಾಗಿ ನಮ್ಮ ಮನೆಯವ್ರು ಸರ್ಪ್ರೈಸ್ ಕೊಡೋಣ ಅಂತ ಹೇಳೋದು ಬೇಡ ಅಂದ್ಬಿಟ್ಟು ಚಿಕನ್ ತರಕ್ಕೆ ಹೋಗಿದ್ದೆ.
ಅಲ್ಲಿ ಕ್ಯಾಟ್ ಎಲ್ಲ ಆಟ ಆಡಿಸ್ತಾ ಇದ್ಲು. ಸಾಂಗ್ ಹಾಕಿದ್ರು. ಸೊ ಹಂಗಾಗಿ ಡ್ಯಾನ್ಸು ಮಾಡ್ತಾವಳೆ. ಮಾಡಬೇಡ ಕಣೆ ಅಂದರೂ ಕೇಳ್ತಾಯಿಲ್ಲ. ಚಿಕನ್ ಅಂಗಡಿಲೇ ಡ್ಯಾನ್ಸ್ ಮಾಡ್ತಾವಳೆ. ಸಾಕೊಂಬದ್ದು ಅಂದ್ಕೊಂಡೆ. ಅಲ್ಲಿಂದ ಬಂದು ಅಡುಗೆ ಮಾಡೋಣ ಅಂತ ಚಿಕನ್ ಮಾಡ್ತಾಯಿದ್ದೀನಿ. ವಾಶ್ ಮಾಡಿಟ್ಟಿದ್ದೀನಿ. ಖಾರನೂ ರೆಡಿ ಇದೆ. ಚಿಕನ್ ಸಾಂಬಾರು. ಇದನ್ನು ಈರುಳ್ಳಿ ಖಾರ ಎಲ್ಲ ಸಪ್ರೇಟ್ ಏನು ಮಾಡ್ತಿಲ್ಲ. ಇದಕ್ಕೇ ಖಾರ ಪುಡಿ, ಸಾಂಬಾರು ಪುಡಿ, ಕಾಯಿ, ಕಡಲೆ, ಕೊತ್ತಂಬರಿ, ಗರಂ ಮಸಾಲ, ಅರಿಶಿನ ಪುಡಿ ಎಲ್ಲ ಹಾಕೊಂಡು ರುಬ್ಬಿದ್ದೀನಿ. ಚಿಕನ್ ವಾಶ್ ಮಾಡಿಟ್ಟಿದ್ದೀನಿ. ಇಲ್ಲಿ ಎಣ್ಣೆ ಬಿಟ್ಟಿದ್ದೀನಿ. ಒಗ್ಗರಣೆ ಹಾಕ್ತಾಯಿದ್ದೀನಿ. ಏನಕ್ಕೆ ಇವಾಗ ಚಿಕನ್ದು ಅಂತಂದರೆ ಬೆಳಗ್ಗೆ ಡಿಸಪಾಯಿಂಟ್ ಮಾಡಿದ್ದಲ್ಲ ನಮ್ಮ ಮನೆಯವ್ರಿಗೆ. ಏನಕ್ಕೆ ಅವಲಕ್ಕಿ ಉಪ್ಪಿಟ್ಟು ಆ ಥರ ಬಂತು ಅಂತ ಗೊತ್ತಿಲ್ಲ. ಅದು ಪೇಪರ್ ಅವಲಕ್ಕಿ ಅಂತೆ. ನಾನು ಹೆಂಗೆ ಕನ್ಫ್ಯೂಷನ್ ಮಾಡ್ಕೊಂಡೆ. ಬೇಗ ಇದ್ದಿದ್ನಲ್ಲ, ಟೈಮ್ ಆಯಿತು ಅಂತ ಏನಾರು ಮಾಡಿದ್ದೆಲ್ಲ ಗೊತ್ತಿಲ್ಲ. ಬಟ್ ಅವ್ರು ತಿಂದಿದ್ದಾರೆ. ಫೋನ್ ಮಾಡಿ ಕೇಳಿದೆ ತಿಂದ್ರ ಅಂತ. ಸ್ವಲ್ಪ ತಿಂದೇನು, ಸ್ವಲ್ಪ ತಿನ್ನೋಕ್ಕಾಗಲಿಲ್ಲ. ಹಂಗೆ ಇದೆ ಬಾಕ್ಸಲ್ಲಿ ಅಂತ. ಅದಕ್ಕೆ ಸೊ ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ನಾವು ನನ್ನ ಮಗಳು ಹೋಗಿ ಚಿಕನ್ ತಗೊಬಂದು ಚಿಕನ್ ಮಾಡ್ತಾಯಿದ್ದೀನಿ. ಸಾಂಬಾರು ಅವ್ರು ಬರೋತಿ ಸಾಂಬಾರು ಮಾಡೋಣ ಅಂತೀನಿ. ಇನ್ನು 1 ಅವರಿಗೆ ಬರ್ತಾರೆ. ಚಿಕನ್ ಸಾಂಬಾರು ಮಾಡ್ಬಿಡೋಣ. ವೆರೈಟಿ ಎಲ್ಲ ಮಾಡೋಕ್ಕಾಗಲ್ಲ. ಬಟ್ಟೆ ಎಲ್ಲ ವಾಶ್ ಮಾಡಿ ತುಂಬ ಸ್ಟ್ರೈನ್ ಆಗಿದೆ. ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ ನಾನು ಚಿಕನ್ ತಂದಿರೋದು. ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಗಾಯ್ಸ್. ಖಾರ ಹಾಕಿದ್ದೀನಿ. ಖಾರ ಕುದೀಲಿ ಅಂತ. ಅಂದರೆ ಇದು ಗಟ್ಟಿ ಕೋಳಿ, ಮೊಟ್ಟೆ ಕೋಳಿ ಅಲ್ವಾ. ಇಲ್ಲಿ ಬೆಂಗಳೂರಲ್ಲಿ ಹಿಂಗೆ ನಮ್ಮೂರ ಕಡೆ ಎಲ್ಲ ಮೊಟ್ಟೆ ಕೋಳಿದು ಒಂದು 5 ವಿಷಲ್ ಹಾಕ್ಸಿದ್ರೆ ಬೆಂದ್ಬಿಡುತ್ತೆ. ಇಲ್ಲಿ ಒಂದು 10 ವಿಷಲ್ ಆಗಬೇಕು. ಅದಕ್ಕೆ ಖಾರ ಹಸಿ ಸ್ಮೆಲ್ ಹೋಗ್ಲಿ ಅಂದ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ಚಿಕನ್ ಹಾಕೋಣ. ಇವಾಗ ಇದಕ್ಕೆ ನೋಡಿ ಕುದೀತಾ ಇದೆ. ಕುದಿ ಹತ್ತಿತ್ತು. ಚಿಕನ್ ಹಾಕೋಣ ಬನ್ನಿ. ಸಾಂಬಾರು ರೆಡಿ ಆಗ್ತಾ ಇದೆ. ಅದು ಸಣ್ಣ ಕುಕ್ಕರ್ ಆಯಿತು. ಚಾಪ್ಸ್ ಥರ ಗಟ್ಟಿ ಆಯಿತು. ಸೊ ಹಂಗಾಗಿ ಬೇರೆ ಕುಕ್ಕರ್ಗಿಟ್ಟೆ. ಇಷ್ಟಾದ್ರೂ ಸಾಕಲ್ವ. ಸೊ ನಮ್ಗೆ ಇಷ್ಟಾದ್ರೂ ತೆಳು ಇರಬೇಕು. ಫುಲ್ ಗಟ್ಟಿಗಾರೆ ಇದು ಮೊಟ್ಟೆ ಕೋಳಿ ಎಲ್ಲ ಸಾಂಬಾರು ಮಾಡಿದ್ರೇ ಚೆಂದ. ಸೊ ಹಂಗಾಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಇವಾಗ ಸಾಂಬಾರಿಗೆ ಖಾರ ಎಲ್ಲ ಹಾಕಾಗಿದೆ. ಇವಾಗ ಮುಚ್ಚಿರೆ ವಿಷಲ್ ಹಾಕ್ಸಿರೆ ಸಾಂಬಾರು ರೆಡಿ. ನಮ್ಮ ಮನೆಯವರು ಇನ್ನೇನು ಒಂದು 1/2 ಅವರಿಗೆ ಬರ್ತಾರೆ. ಅಷ್ಟರೊಳಗೆ ಸಾಂಬಾರು ರೆಡಿ ಇರುತ್ತೆ. ಸಾಂಬಾರೇನು ಇವಾಗ ಮಾಡ್ತಿರ್ಲಿಲ್ಲ. ನಮ್ಮ ಮನೆಯವ್ರು ಬಂದಾಗಲೇ ಒಟ್ಟಿಗೆ ಹೋಗಿ ತೊಗೊಬರ್ತಿದ್ವಿ. ಬಟ್ ನನಗೆ ಅನ್ನಿಸ್ತು, ಅಯ್ಯೋ ಪಾಪ ಬೆಳಗ್ಗೆನೂ ಅಷ್ಟು ಕೆಟ್ಟ ಮಾಡಿದ್ದೀನಿ ಉಪ್ಪಿಟ್ಟು. ಬಟ್ ಏನು ಒಂದು ಮಾತಾಡಲಿಲ್ಲ. ಪರವಾಗಿಲ್ಲ ಬಿಡು, ಎಲ್ಲ ಟೈಮಲ್ಲಿ ಚೆನ್ನಾಗೇ ಮಾಡಿದೆಯಲ್ಲ, ಇದೊಂದೇನೋ ಮಿಸ್ಟೇಕ್ ಆಗಿದೆ, ಪರವಾಗಿಲ್ಲ ಅಂತ ಅಂದರು. ಬಟ್ ಆದರೆ ನಮ್ಮ ಮನೆಯವ್ರ ಬಗ್ಗೆ ಹೇಳಬೇಕು ಅಂದರೆ ಏನು ಮಾಡಿದ್ರು ಹೆಂಗೆ ಮಾಡಾಕಿದ್ರು ತಿಂತಾರೆ ಗೈಸ್. ಸ್ವಲ್ಪನೂ ಕಂಪ್ಲೇಂಟ್ ಹೇಳಲ್ಲ. ಬಿಡು ಬೈ ಮಿಸ್ಟೇಕ್ ಆಗಿದೆ ಅಂತ. ಬಟ್ ಆಲ್ಮೋಸ್ಟ್ ನಾನು ಚೆನ್ನಾಗೇ ಮಾಡ್ತೀನಿ ಅಡುಗೆನ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗೇ ಮಾಡ್ತೀನಿ. ಬಟ್ ಬೆಳಗ್ಗೆನಕ್ಕೆ ಆ ಥರ ಆಯಿತು ಅಂತ ಗೊತ್ತಿಲ್ಲ. ಸೊ ಸ್ವಲ್ಪ ತಿಂದೆ ಅಂದ್ರಲ್ಲ, ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಅಯ್ಯೋ ಪಾಪ ಸ್ವಲ್ಪ ತಿಂದ್ಬಿಟ್ಟು ಕೆಲಸ ಮಾಡ್ತಾವ್ರ ಅಂತ. ಇವಾಗ ಏನು ಗೊತ್ತಾ, ಅವ್ರು ನಮಗೋಸ್ಕರ ದುಡಿತಾ ಇದ್ದಾರೆ. ಸಂಸಾರ, ಮಕ್ಕಳು, ಹೆಂಡತಿ ಮಕ್ಕಳು ಅಂತ. ನಾವು ಅವ್ರು ಖುಷಿಯಾಗಿ ಇಟ್ಕೊಳ್ಳೋದು ನಮ್ದು ನಮ್ಮ ಕರ್ತವ್ಯ ಅಲ್ವಾ. ಮನೆಗೆ ಬಂದಾಗ ಅದು ಮನೆಗೆ ಬಂದಾಗ ಅದು ಇದು ಅಂತ ಬಂದ ತಕ್ಷಣ ಅವ್ರು ಕೆಲಸ ಮಾಡ್ಕೊಂಡು ಪ್ರೆಸರಲ್ಲಿ ಬಂದಿರ್ತಾರೆ. ಬಂದ ತಕ್ಷಣ ಅವರಿಗೆ ಅದು ಹೇಳೋದು ಇದು ಹೇಳೋದು. ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ನಂಗೆ ಅದು ಬೇಕು, ಮನೇಲಿ ಇದಿಲ್ಲ, ನಂಗೆ ಅದು ತಗೊಟ್ಟಿಲ್ಲ, ಇದು ತಗೊಟ್ಟಿಲ್ಲ ಅಂತ ಕೋಪ ಮಾಡ್ಕೊಳೋದು, ಜಗಳ ಮಾಡ್ಕೊಳೋದು ಮಾಡಿದಾಗ ಹೆಂಗಾಗ್ಬಿಡುತ್ತೆ ಅಂತ ಅಂದರೆ, ಸೊ ಯಾಕಪ್ಪ ಬೇಕು ಜೀವನ, ಅಲ್ಲಿ ಕೆಲಸ ಮಾಡ್ಕೊಂಡು ಮನೆಗೂ ಬಂದು ನೆಮ್ಮದಿ ಇಲ್ವಲ್ಲಪ್ಪ ಅಂತ ಅನ್ನಿಸ್ಬಿಡುತ್ತೆ. ಬಟ್ ಎಲ್ಲರೂ ಅಲ್ಲ, ಕೆಲವೊಬ್ರು ಹೆಂಗಸರು ಮಾತ್ರ ನಾನು ಹೇಳ್ತಾ ಇರೋದು ಪರ್ಟಿಕ್ಯುಲರಾಗಿ. ಎಲ್ಲರೂ ಅದೇ ಥರ ಮಾಡ್ತಾರೆ ಅಂತ ಅನ್ನಲ್ಲ, ಅಂತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ಹೆಂಗೆ ಅಂತ ಅಂದರೆ, ನಮ್ದು ಏನೇ ಪ್ರಾಬ್ಲಮ್ ಇರಲಿ, ಅವ್ರ ಮನೆಗೆ ಬಂದು ಸ್ವಲ್ಪ ಸುಧಾರಿಸ್ಕೊಂಡು ಕೂಲಾಗಿ ನನ್ನ ಮಗಳ ಜೊತೆ ಆಟಾಡಿ ಸ್ವಲ್ಪ ಹೊತ್ತಾದಮೇಲೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ. ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ, ಹೆಂಗೆ ಸಾಲ್ವ್ ಮಾಡ್ಕೋಬೇಕು, ಏನು ಇತ್ತ ಅಂತ. ಬಟ್ ಫಸ್ಟ್ ಟೈಮ್ ಈ ಥರ ಕೆಡ್ತಾಗ ಮಾಡಿದ್ದೀನಿ. ಅವ್ರು ಏನೂ ಮಾತಾಡಲಿಲ್ಲ. ಬೇರೆ ಗಂಡಸಾಗಿರೋ ನಾನು ಅಷ್ಟೊಂದು ದುಡ್ಕೊಬತ್ತೀನಿ, ನೀನು ನೋಡಿದ್ರೆ ಹಿಂಗೆ ಮಾಡಿ ಕೂರಿಸಿದ್ದೀನಿ, ನಿಂಗೆ ಮನೇಲಿ ಇನ್ನೇನು ಕೆಲಸ ಅಡುಗೆ ಮಾಡೋಕ್ಕೆ ಬರಲ್ವಾ, ಒಕ್ತನ ಮಾಡೋಕ್ಕೆ ಬರಲ್ವಾ ಅಂತಾರೆ. ಪಾಪ ನನ್ನ ಗಂಡ ಒಂದು ಮಾತಾಡಲಿಲ್ಲ, ಪರವಾಗಿಲ್ಲ ಬಿಡು, ಇವತ್ತು ಫಸ್ಟ್ ಟೈಮ್ ತಾನೇ ಹಿಂಗಾಗಿರೋದು, ಅಡ್ಜಸ್ಟ್ ಆಗುತ್ತೆ ಅಂತ ಅಂದರು. ನನಗೆ ಒಂಥರ ಬೇಜಾರಾಯಿತು. ಸೊ ಅದಕ್ಕೆ ಹಂಗಾಗಿ ಇವಾಗ ಹೋಗಿ ಚಿಕನ್ ತಗೊಬಂದು ನಾನು ನನ್ನ ಮಗಳು ಅವ್ಳು ಕ್ಯಾಟ್ ಇತ್ತು, ಕ್ಯಾಟ್ ಹತ್ರ ಆಟ ಆಡ್ತಿರೋದು ನೋಡಿದ್ರಲ್ಲ, ನಾನು ನನ್ನ ಮಗಳು ಚಿಕನ್ ತಗೊಬಂದು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಅನ್ನನೂ ಸ್ವಲ್ಪ ಮಧ್ಯಾಹ್ನದಿದೆ. ಇವಾಗ ಬರ್ತಾರೆ, ಇನ್ನೇನು ಟೈಮ್ ಆಯಿತು. ಸೊ ಹಂಗಾಗಿ ಸ್ವಲ್ಪ ಬಂದ ತಕ್ಷಣ ಸರ್ಪ್ರೈಸಾಗಿ ಚಿಕನ್ ಮಾಡಿರೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಬೈಯಲ್ಲ ಆ ಥರ ಎಲ್ಲ ಅಂತಂದ್ರೇನು. ಸೊ ಹಂಗಾಗಿ ಚಿಕನ್ ತಗೊಬಂದು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಗೈಸ್. ನೋಡೋಣ, ಇವಾಗ ಒಂದು ಮನೆ ನೋಡೋಕೆ ಹೋಗಬೇಕು ಈಗ ಸಂಜೆ. ಸೊ ಹಂಗಾಗಿ ಅಲ್ಲಿಂದ ಬಂದು ಮಾಡೋಕ್ಕಾಗಲ್ಲ, ಅನ್ನ ಒಂದು ಮಾಡ್ಕೋಬೋದಲ್ವಾ, ಅದಕ್ಕೆ ಸಾಂಬಾರು ಮಾಡಿಟ್ಬಿಡೋಣ. ಆಮೇಲೆ ಮತ್ತೆ ಮನೆ ನೋಡೋಕೆ ಹೋಗ್ತೀವಲ್ಲ, ಸರಿ ಹೋಗಲ್ಲ. ಮತ್ತು ಅಲ್ಲಿಂದ ಬಂದು ಮಾಡೋಕ್ಕಾಗಲ್ಲ. ಅವ್ರಿಗೂ ಖುಷಿ ಆಗುತ್ತೆ. ಬೆಳಗ್ಗೆ ಒಂಚೂರು ಅವ್ರಿಗೂ ಹೊಟ್ಟೆ ತುಂಬ ತಿಂದಿರೋಕ್ಕಾಗಿಲ್ಲ. ಸೊ ಇವಾಗಲಾದ್ರೂ ಖುಷಿಯಾಗಿರುತ್ತೆ. ಅವ್ರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿದ್ದಂಗೆ. ಅವ್ರು ನಮಗೋಸ್ಕರ ದುಡಿತಾ ಇದ್ದಾರೆ, ನಾವು ಅವ್ರಿಗೋಸ್ಕರ ರುಚಿಯಾಗಿ ಮಾಡೋಕ್ಕಾಗಲ್ವಾ. ರುಚಿಯಾಗಿ ಮಾಡೋಕೆ ಅವರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ. ಇನ್ನೇನು ಬೇಕಲ್ವ ನಮಗೆ. ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಗಂಡ ಎಷ್ಟು ನಮಗೋಸ್ಕರ ದುಡಿತಾರೆ, ಸಪೋರ್ಟಿಂಗ್ ಆಗಿರ್ತಾರೆ, ಹೆಂಡತಿ ಆದಳು ಗಂಡಗೆ ಅಷ್ಟೇ ಸಪೋರ್ಟಿಂಗ್ ಆಗಿದ್ದರೆ, ದುಡಿಲೇಬೇಕು ಅಂತಲ್ಲ, ಬೇರೆ ಎಲ್ಲ ವಿಚಾರದಲ್ಲೂ ಸಪೋರ್ಟಿಂಗ್ ಆಗಿದ್ದರೆ ಅವ್ರಿಗೂ ಖುಷಿ ಆಗುತ್ತೆ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯುತ್ತೆ. ಆಮೇಲೆ ಒಂದು ನೀಟಾಗಿ ಸಂಸಾರ ಅನ್ನೋದು ಒಂದೇ ವೇನಲ್ಲಿ ಹೋಗುತ್ತೆ.
ಇದು ನನ್ನ ಅಭಿಪ್ರಾಯ, ನನಗೆ ಅನಿಸಿದ್ದು, ನಾನು ಇದೇ ಥರ ಇರೋದು. ಸೊ ಹಂಗಾಗಿ ನಾನು ನಿಮಗೂ ಹೇಳ್ತಾ ಇದ್ದೀನಿ. ಓಕೆ, ಸಾಂಬಾರು ವಿಷಯವಾಗಲಿ ಟೇಸ್ಟ್ ಹೇಗಿದೆ ಅಂತ ನೋಡಿ ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ? ನೋಡಿ ಗೈಸ್, ಚಿಕನ್ ಹೆಂಗೈತೆ ಅಂತ ನಮ್ಮ ಯಜಮಾನ್ರು ಕೇಳೋಣ. ಹೆಂಗೈತಿ ಸಾಂಬಾರು? ಜೋರಾಗಿ ಮಾತಾಡಿ. ಸೂಪರಾ? ಪಪ್ಪ, ನಾನು ಚಿಕನ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ? ಜೋರಾಗಿ ಮಾತಾಡಿ, ಬುಯಿ ಅಂತೈತೆ. ಇಲ್ಲ ಏನು ಅನ್ನಿಸ್ತು? ಬೆಳಗ್ಗೆ ಕೆಡ್ತಾಗ ಮಾಡಿದ್ನಲ್ಲ, ಏನೋ ನೀವು ಚಲ್ದಾ? ಇಟ್ಸ್ ಓಕೆ ಬಿಡು. ಅಲ್ಲ, ಮನೆಗೆ ಬಂದು ಸಾಂಬಾರು ಗಮ್ಮಂತ ಇತ್ತಲ್ಲ, ಗೊತ್ತಾಗ್ಲಿಲ್ಲ. ಒಳ್ಳೆ ಖುಷಿ ಆಯ್ತು. ಇವಾಗ ಸಾಂಬಾರು ಚೆನ್ನಾಯ್ತಾ? ನಿಂಗೂ ಚೆನ್ನಾಯ್ತಾ ಮಗಳೇ? ತಿನ್ನೆ. ಓಕೆ ಗೈಸ್, ಚೆನ್ನಾಗಿದೆ ಸಾಂಬಾರು ಅಲ್ವಾ? ಚೆನ್ನಾಗಿ ಬಂದೈತೆ, ಚೆನ್ನಾಗೈತೆ. ಬೆಳಗ್ಗೆ ಕೆಡ್ತಾಗಿತ್ತು. ಅವ್ರು ನಮ್ಮನೆಯವ್ರದ್ದು ಅಷ್ಟೇ ಎಕ್ಸ್ಪ್ರೆಷನ್ನು. ಅವ್ರು ಏನು ಎಕ್ಸೈಟ್ ಆಗಲ್ಲ, ಏನು ಹೇಳಲ್ಲ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಇರಪ್ಪ ಒಂದು ನಿಮಿಷ, ಅವಳನ್ನು ತೋರಿಸ್ಬೇಕಂತೆ. ಹೇಳಿ ಗೈಸ್, ಸಾಂಬಾರು ಹೆಂಗಿತ್ತು ಮಗಳೇ? ಚಿಚ್ಚಿ ಸಾರು ನಿಂಗೆ ಇಷ್ಟ ಆಯ್ತಾ? ಓಕೆ ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ, ನನಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಜೋಪಾನ. ಓಕೆನಾ ಗೈಸ್? ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್ ಮಾಡು ಮುದ್ದು.